ಅವರೆಲ್ಲ ತಾವು ಕೆಲಸ ಮಾಡ್ತಿದ್ದ ಸಂಸ್ಥೆಗೆ ಬೆವರು ಸುರಿಸಿ ದುಡ್ದವರು. ನೀವು ನಿವೃತ್ತ ಆದ್ಮೇಲೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತೆಲ್ಲ ಹೇಳಿದ್ದ ಸಂಸ್ಥೆ ಇದೀಗ ಉಲ್ಟಾ ಹೊಡೆದಿದೆ. ಹೀಗಾಗಿ ನಮ್ಗೆ ನ್ಯಾಯ ಕೊಡಿ ಅಂತ ಕಳೆದ 10 ವರ್ಷಗಳಿಂದ ಹೋರಾಟ ನಡೆಸ್ತಿದ್ದಾರೆ. ಆದ್ರೆ ಅವರ ಮನವಿಗೆ ಸ್ಪಂದಿಸಬೇಕಾದ ಆ ಸಂಸ್ಥೆ ಮಾತ್ರ ಜಾಣ ಕುರುಡು ಪ್ರದರ್ಶನ ತೋರ್ತಿದೆ. ಇನ್ನೂ ಬಗೆಹರೆಯದ ಲಕ್ಷಾಂತರ ನಿವೃತ್ತ ನೌಕರರ ಇಪಿಎಸ್ ಸಮಸ್ಯೆ. 8 ವರ್ಷಗಳ ಹೋರಾಟಕ್ಕೂ ಮಣಿಯಾದ ಪಿಎಫ್ ಕಚೇರಿ ಎದುರು ಪ್ರೊಟೆಸ್ಟ್. ಹೀಗೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರೋ ಇವರೆಲ್ಲ ನಿವೃತ್ತ ನೌಕರರು. ಈ ಹಿಂದೆ ತಾವು ಕೆಲಸ ಮಾಡ್ತಿದ್ದ ಸಂಸ್ಥೆಗಳಲ್ಲಿ 20 ರಿಂದ 30 ವರ್ಷ ಸೇವೆ ಸಲ್ಲಿಸಿ ಸದ್ಯ ನಿವೃತ್ತಿ ಜೀವನ ನಡೆಸ್ತಿದ್ದಾರೆ. ನಿವೃತ್ತರಾಗಿ 16 ವರ್ಷಗಳಾದ್ರೂ ನಿವೃತ್ತಿ ನಂತರ ಸಿಗಬೇಕಿದ್ದ ಪೆನ್ಷನ್ ಸಿಗ್ತಿಲ್ಲ ಅನ್ನೋ ಬೇಸರ ರಾಜ್ಯದ 6.5 ಲಕ್ಷ ಹಾಗೇನೆ ದೇಶದ 78 ಲಕ್ಷ ನೌಕರರಿಗೆ ಕಾಡ್ತಿದೆ. ಹೀಗಾಗಿ ತಮಗೆ ನ್ಯಾಯ ಕೊಡಿಸಿ ಅಂತ ರಿಚ್ಮಂಡ್ ವೃತ್ತದಲ್ಲಿರೋ ಪಿಎಫ್ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಸುಪ್ರೀಂ ಕೋರ್ಟ್ ಆದೇಶವನ್ನು ಪಿಎಫ್ ಅಧಿಕಾರಿಗಳಿಗೆ ನಿವೃತ್ತ ನೌಕರರಿಗೆ ಕನಿಷ್ಠ 7,500 ರೂಪಾಯಿ ಪೆನ್ಷನ್, ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯ ನೀಡಿ ಅಂತ ಕಳೆದ 11 ವರ್ಷಗಳ ಹಿಂದೆಯೇ ಆದೇಶವಾಗಿದೆ. ಇದಕ್ಕೆ ತಕ್ಕಂತೆ ಸಂಸ್ಥೆಗಳು ತಿಂಗಳ ವೇತನದಲ್ಲಿ ಇಂತಿಷ್ಟು ಹಣವನ್ನ ಕಡಿತ ಮಾಡಿಕೊಂಡಿವೆ. ಹೀಗಿದ್ರೂ ಮಾಸಿಕ 1,000ದಿಂದ 3,000ದವರೆಗೆ ಮಾತ್ರ ಪೆನ್ಷನ್ ನೀಡುತ್ತಿದ್ದು, ಇದರ ವಿರುದ್ಧ ಸಾವಿರಾರು ನೌಕರರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ನಾವು ಆಗ್ರಹಪಡಿಸಿದ ಸಂಗತಿಗಳೇನಂತ ಅಂದರೆ, ನಾವು ಕಳೆದ 7-8 ವರ್ಷಗಳಿಂದ ಕರ್ನಾಟಕದಾದ್ಯಂತ ಇಪಿಎಸ್ ನಿವೃತ್ತರು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಒಂದು ನಿವೃತ್ತಿ ಬದುಕು ಅಸಹನೀಯವಾಗಿದೆ. ನಾವೆಲ್ಲರೂ ಕೂಡ ಸಂಕಷ್ಟದಲ್ಲಿ ಸಿಲುಕಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳು ಈ ಒಂದು ಪಿಎಫ್ ಕಚೇರಿನಲ್ಲಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಈ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಹಲವಾರು ಸಮಾವೇಶಗಳನ್ನು ನಡೆಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ. ಕಳೆದ ತಿಂಗಳು ಕೂಡ ಸಾವಿರಾರು ಜನ ಇಪಿಎಸ್ ನಿವೃತ್ತರು ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆ ಮಾಡಿ ಮನವಿಯನ್ನು ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವೀಯ ಹಾಗೂ ಶೋಭಾ ಕರಂದ್ಲಾಜೆ ಅವರಿಗೆ ಕೊಟ್ಟಿದ್ದೇವೆ. ಆದರೆ ಇವತ್ತಿನವರೆಗೂ ಕೂಡ ನಮಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎಚ್ಎಎಲ್, ಮೈಸೂರು ಲ್ಯಾಂಪ್ಸ್, ಬೆಮೆಲ್, ಕಿರ್ಲೋಸ್ಕರ್ ಸೇರಿದಂತೆ ದೇಶದ 1,200ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ದುಡಿದು ನೌಕರರು ಜೀವನ ನಡೆಸುವುದಕ್ಕೆ ಕಷ್ಟಪಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ 7,500 ಪೆನ್ಷನ್ ನೀಡಿ ಅಂದ್ರೂ ಪಿಎಫ್ ಅಧಿಕಾರಿಗಳು ಬಿಡಿಗಾಸು ಕೊಡ್ತಿದ್ದಾರೆ. ಸದ್ಯ ನಿವೃತ್ತ ನೌಕರರಿಗೆ ನಿಧಿಯಲ್ಲಿ 2.5 ಲಕ್ಷ ಕೋಟಿ ಹಣವಿದೆ. ಹೀಗಿದ್ರೂ ಬಿಡಿಗಾಸು ಕೊಟ್ಟು ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡ್ತಿದೆ. ಬೇಡಿಕೆ ಈಡೇರಿಸಿ ಅಂತ ಕಳೆದ 3 ವರ್ಷದಲ್ಲಿ 33 ಬಾರಿ ಮನವಿ ಕೊಟ್ಟಿದ್ರೂ ಪ್ರಯೋಜನವಾಗಿಲ್ಲ. ಈಗಾಗಲೇ ಇಪಿಎಸ್ ಭವಿಷ್ಯ ನಿಧಿಯಲ್ಲಿ 2.5 ಲಕ್ಷ ಕೋಟಿ ಹಣ ಇದೆ. ಹೀಗಿದ್ರೂ ನಮ್ಮ ಹಣ ನಮಗೆ ಕೊಡಿ ಅಂತ ಕೇಳೋ ದುಸ್ಥಿತಿಗೆ ನಿವೃತ್ತ ನೌಕರರು ಬಂದಿರೋದು ಬೇಸರದ ಸಂಗತಿ. ಗ್ಯಾರಂಟಿ ಯೋಜನೆ ಮುಖಾಂತರ ಸಾರ್ವಜನಿಕ ಟ್ಯಾಕ್ಸ್ ಹಣದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ಕೊಡೋದ್ರ ಮುಖಾಂತರ ಅಧಿಕಾರಕ್ಕೆ ಬಂದಿದೆ. ಆದರೆ ಇಲ್ಲಿ ಜನಸಾಮಾನ್ಯರು ಕೈಗಾರಿಕೆಗಳಲ್ಲಿ 15-20 ವರ್ಷಗಳ ಕಾಲ ದುಡಿದು ತಾವು ಈಗಾಗಲೇ ಜೀವನದ ಬದುಕು ಯಾವ ರೀತಿ ಜೀವನ ಮಾಡೋದು ಅನ್ನೋ ಸಂಕಷ್ಟದಲ್ಲಿ ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೇಕು, ಆಹಾರವನ್ನು ಸುಧಾರಣೆ ಮಾಡ್ಕೋಬೇಕು. ಇವೆಲ್ಲವನ್ನು ಜನಪ್ರತಿನಿಧಿಗಳು ನಾವು ಇವತ್ತೇನು MP ಪಾರ್ಲಿಮೆಂಟ್ ಸದಸ್ಯರು ಅಂತ ನಾವು ಏನು ಆಯ್ಕೆ ಮಾಡಿದ್ದೀವಿ, ಇದು ಎಲ್ಲ ರಾಜ್ಯಗಳಲ್ಲೂ ಕೂಡ ಪಾರ್ಲಿಮೆಂಟ್ ಸದಸ್ಯರನ್ನು ಆಯ್ಕೆ ಮಾಡಿದ್ದೀವಿ. ಕೆಲವೇ ರಾಜ್ಯಗಳಲ್ಲಿ ಮಾತ್ರ ಪಾರ್ಲಿಮೆಂಟ್ ಸದಸ್ಯರು EPF ಪೆನ್ಷನ್ದಾರರಿಗೆ ಧ್ವನಿ ಎತ್ತಿದ್ದಾರೆ. ಆದರೆ ಜನಸಾಮಾನ್ಯ ಪಾರ್ಲಿಮೆಂಟ್ನಲ್ಲಿ ಕೊಡಬೇಕಾದಂಥ ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ಹೋರಾಟ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಜನಪ್ರತಿನಿಧಿಯಾಗಿ MP ಗಳನ್ನು ಆಯ್ಕೆ ಮಾಡಿದ್ವಿ. ಆದರೆ ಯಾವುದೇ MP ಕೂಡ ಇಪಿಎಸ್ ನಿವೃತ್ತ ನೌಕರರು ಈಗಾಗಲೇ ಸಂಸದರಿಗೆ, ಕೇಂದ್ರ ಸಚಿವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ಚುನಾವಣೆ ವೇಳೆ ಸಮಸ್ಯೆ ಆಲಿಸ್ತೀವಿ ಅಂತ ಹೇಳೋ ಜನಪ್ರತಿನಿಧಿಗಳು ಅನಂತರ ನಿರ್ಲಕ್ಷಿಸುತ್ತಿರೋದು ನಿವೃತ್ತ ನೌಕರರ ಬೇಸರಕ್ಕೆ ಕಾರಣವಾಗಿದೆ. ಸದ್ಯ ಡಿಸೆಂಬರ್ 1ರಿಂದ ಚಳಿಗಾಲದ ಸಂಸತ್ ಅಧಿವೇಶನ ನಡೆಯಲಿದ್ದು, ಅಲ್ಲಿಯಾದ್ರೂ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ತೀರ್ಮಾನ ಮಾಡಲಿ ಅನ್ನೋ ಮನವಿ ನಿವೃತ್ತ ನೌಕರರದ್ದು. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್.